ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇತಿಹಾಸ ಬರೆದ ಮದ್ದೂರು ಶೋಭಾಯಾತ್ರೆ 3 ಅಂಶಗಳ ಮೇಲೆಯೇ ಬಿಜೆಪಿ ಫೋಕಸ್ ಮಾಡ್ತಾ ಇದೆ. ಕಾಂಗ್ರೆಸ್ಗೆ ಈ ವಿಷಯವನ್ನು ಇಟ್ಕೊಂಡು ತಳಮಳ ಶುರುವಾಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾಗಿ ಏನಾಗಿದೆ ಅಂತೆಲ್ಲ ನೋಡ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸುಮಾರು 2 ಕಿಲೋಮೀಟರ್ ದೂರದ ಶೋಭಾಯಾತ್ರೆ ಪೂರ್ಣಗೊಳ್ಳಲು 7 ತಾಸು ತೆಗೆದುಕೊಂಡಿತ್ತು. ಬೆಳಿಗ್ಗೆ ಆರಂಭವಾದ ಶೋಭಾಯಾತ್ರೆ ಶಿಂಷಾ ನದಿಯಲ್ಲಿ ಗಣೇಶ ವಿಸರ್ಜನೆ ಮಾಡುವಷ್ಟರಲ್ಲಿ ಸಂಜೆಯಾಗಿತ್ತು. ಈ ರೀತಿಯ ಯಶಸ್ವಿ ಪಾದಯಾತ್ರೆ ಮದ್ದೂರು ಇತಿಹಾಸದಲ್ಲೇ ಇದೇ ಮೊದಲು ಎನ್ನುತ್ತಿರುವುದು ಸ್ಥಳೀಯರ ದಂಡು. ಗಣೇಶ ವಿಸರ್ಜನೆ ವೇಳೆಯೇ ಕಲ್ಲು ತೂರಾಟವನ್ನು ನಡೆಸಿರ್ತಕ್ಕಂಥ ಸ್ಥಳೀಯರು ಮತ್ತು ರಾಜ್ಯದ ಜನತೆಯ ತೀವ್ರ ಸಿಟ್ಟಿಗೆ ಕಾರಣವಾಗಿತ್ತು. ವಿವಿಧ ಸಂಘಟನೆಗಳ ಕರೆ ನೀಡಲಾಗಿದ್ದು, ಮದ್ದೂರು ಬಂದ್ ಜನರಿಗೆ ಸ್ವಯಂ ಪ್ರೇರಿತರಾಗಿ ಬೆಂಬಲವನ್ನು ಸಹ ಸೂಚಿಸಿದ್ದರು. ಇದರ ಜೊತೆಗೆ ಬಿಜೆಪಿ ಈ ಅವಕಾಶವನ್ನು ಚೆನ್ನಾಗಿಯೇ ಬಳಸಿಕೊಂಡಿತ್ತು ಅಂತಲೂ ಸಹ ಹೇಳಲಾಗ್ತದೆ. ಈ ರೀತಿಯ ಜನರ ಬೆಂಬಲವನ್ನು ಸಹ ಬಹುಶಃ ಬಿಜೆಪಿ ಆಗಲಿ ಅಥವಾ ಹಿಂದೂಪರ ಸಂಘಟನೆಗಳನ್ನು ನಿರೀಕ್ಷಿಸಲಿಲ್ಲ ಅಂತಲೇ ಹೇಳಲಾಗ್ತಾ ಇದೆ. ಹೌದು, ಮದ್ದೂರಿನಲ್ಲಿ ಎಲ್ಲೇ ನೋಡಿದರೂ ಜನಸಾಗರ, ಪಟ್ಟಣವಿಡೀ ಕೇಸರಿಮಯ. ಶೋಭಾಯಾತ್ರೆಯಲ್ಲಿ ಸಹ ಪಾಲ್ಗೊಳ್ಳುವುದು ತಮ್ಮ ಕರ್ತವ್ಯ ಎನ್ನುವ ರೀತಿಯಲ್ಲಿ ಮದ್ದೂರು ಮತ್ತು ಅಕ್ಕಪಕ್ಕ ಗ್ರಾಮಗಳಲ್ಲಿ ಜನರು ಜಮಾಯಿಸಿದ್ದರು. ಇತ್ತೀಚಿನ ಬಿಜೆಪಿಯ ರಾಜಕೀಯ ಹೆಜ್ಜೆಯನ್ನು ಸಹ ನೋಡುವುದಾದರೆ 3 ಅಂಶಗಳೊಂದಿಗೆ ರಾಜಕೀಯವನ್ನು ಮಾಡುತ್ತಾ ಬಂದಿದೆ ಅಂತಂದು ವ್ಯಾಖ್ಯಾನಿಸಲಾಗ್ತಾ ಇದೆ. ಇನ್ನು ಅಭೂತಪೂರ್ವ ಯಶಸ್ಸಿಗೆ ಕಾಂಗ್ರೆಸ್ನಲ್ಲಿ ಒಂದು ತಳಮಳ ಸೃಷ್ಟಿಯಾಗಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಈ ಅಭೂತಪೂರ್ವ ಯಶಸ್ಸು ಕಾಂಗ್ರೆಸ್ಸಿನಲ್ಲಿ ತಳಮಳವನ್ನೇ ಸೃಷ್ಟಿ ಮಾಡಿದೆ ಅಂತಂದು ವಿಶ್ಲೇಷಣೆ ಮಾಡಲಾಗ್ತಿದೆ. ಹಳೆ ಮೈಸೂರು ಭಾಗದಲ್ಲಿ ಮದ್ದೂರು ಶೋಭಾಯಾತ್ರೆ ಬಿಜೆಪಿಗೆ ಭಾರೀ ಬೂಸ್ಟನ್ನು ನೀಡಿದೆ. ಹೊಸ ರಾಜಕೀಯ ಸಮೀಕರಣ ಇದು ತಿರುವು ನೀಡುವ ಸಾಧ್ಯತೆ ಇದೆ ಅಂತಂದು ಹೇಳಲಾಗುತ್ತಿದೆ. ಕಲ್ಲು ತೂರಾಟಕ್ಕೆ ಸವಾಲು ಎಸೆದ ಈ ಶೋಭಾಯಾತ್ರೆಯನ್ನು ಆಯೋಜಿಸಲಾಗಿತ್ತು. ಬಿಜೆಪಿಯ ಬಹುತೇಕ ಹೆಚ್ಚಿನ ನಾಯಕರು ಈ ಯಾತ್ರೆಗೆ ಭಾಗವಹಿಸಿದ್ದರು. ಒಕ್ಕಲಿಗ ಸಮುದಾಯದ ಬಿಜೆಪಿ ನಾಯಕರು ಈ ಯಾತ್ರೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದು ತುಂಬ ಕುತೂಹಲಕ್ಕೂ ಕಾರಣವಾಗಿದೆ. ಇನ್ನು ಒಂದು ಸಮುದಾಯದ ಓಲೈಕೆ ರಾಜಕಾರಣ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಎಲ್ಲ ಒಂದು ವರ್ಗದ ಮೂಲಕ ಒಂದು ಓಲೈಕೆ ರಾಜಕಾರಣ ಮಾಡ್ತಾ ಇದೆ ಅಂತಂದು ಬಿಜೆಪಿ ದೂರುತ್ತಲೇ ಬರುತ್ತಿದ್ದರು. ಈಗ ಅದನ್ನು ಇನ್ನಷ್ಟು ತೀವ್ರಗೊಳಿಸುತ್ತಿದೆ ಅಂತಂದು ಚಾಮುಂಡಿ ಬೆಟ್ಟವು ಹಿಂದೂಗಳ ಆಸ್ತಿಯಲ್ಲ ಎನ್ನುವುದರ ಮತ್ತು ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರನ್ನು ಸಹ ಆಹ್ವಾನಿಸಿದ್ದರು. ಬಿಜೆಪಿ ಜನರು ಮುಂದಿಡುತ್ತಿದೆ. ಈ ಪೈಕಿ ಚಾಮುಂಡಿ ಸಾರ್ವಜನಿಕ ಆಸ್ತಿ ಎನ್ನುವುದು ಸಹ ಕಾಂಗ್ರೆಸ್ನಲ್ಲೇ ಕೆಲವರಿಗೆ ಅಸಮಾಧಾನ ಇರೋದು ಕಾಂಗ್ರೆಸ್ಸಿಗೆ ಒಂದು ತಳಮಳನೆ ಸೃಷ್ಟಿಯಾಗಿದೆ. ಇನ್ನು ಹಿಂದೂಗಳ ಆಚರಿಸುತ್ತಿರುವ ಹಬ್ಬಕ್ಕೆ ಒಂದಲ್ಲ ಒಂದು ಕಾರಣ ನೀಡಿ ಸರ್ಕಾರ ಅದನ್ನು ತಡೆಯಲು ಸಹ ನೋಡುತ್ತಿದೆ. ಗಣೇಶ ಹಬ್ಬದ ಮೆರವಣಿಗೆಯಲ್ಲಿ ಡಿಜೆ ಬಳಸಬಾರದು ಎಂತಂದು ಷರತ್ತುಗಳನ್ನು ಹಾಕಲಾಯಿತು. ಗಣೇಶ ಪೆಂಡಲ್ ಹಾಕುವ ಅನುಮತಿಯನ್ನು ಸಹ ತೆಗೆದುಕೊಳ್ಳಬೇಕು ಎಂತಂದು ಷರತ್ತುಗಳನ್ನು ವಿಧಿಸ್ತಾ ಬರ್ತಾ ಇರತಕ್ಕಂಥದ್ದು ಹಿಂದೂಗಳ ವಿರೋಧಿ ನೀತಿಯನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತಂದು ಬಿಜೆಪಿ ಒಂದು ಆರೋಪವನ್ನು ಸಹ ಮಾಡ್ತಾ ಇದೆ. ಇನ್ನು ಗಣೇಶ ಹಬ್ಬವನ್ನು ವರ್ಷಪೂರ್ತಿ ಆಚರಣೆ ಮಾಡುತ್ತಾರಾ ಮುಂತಾದ ಸಾಲು ಪ್ರಶ್ನೆಗಳನ್ನು ಸಹ ಬಿಜೆಪಿ ನಾಯಕರು ಸಹ ಎಂದು ವಿಸರ್ಜನೆ ವೇಳೆಯಲ್ಲಿ ಕಲ್ಲು ತೂರಾಟ ನಡೆಸಿದ್ದು ಹಿಂದೂಗಳು ಎಂತಂದು ಸಿಎಂ ಸಿದ್ದರಾಮಯ್ಯನವರು ಒಂದು ಆಪಾದನೆಯನ್ನು ಮಾಡ್ತಾ ಬರ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ಸಹ ಈ ಒಂದು ಕಲ್ಲು ಎಸೆತರು ಯಾರೋ ಇದ್ರ ಬಗ್ಗೆ ನಾವು ತೀವ್ರ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಗಳನ್ನು ತೆಗೆದುಕೊಳ್ತೇವೆ ಅಂತೆಲ್ಲ ಸಹ ಅವರು ಹೇಳ್ತಾ ಬರ್ತಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ವಿಚಾರವನ್ನು ಇಟ್ಟುಕೊಂಡು ಬಿಜೆಪಿ ಯಾವ ರೀತಿಯ ಒಂದು ಮುಂದಿನ ದಿನಗಳಲ್ಲಿ ಹೋರಾಟ ರೂಪರೇಷೆಗಳನ್ನು ಸಿದ್ಧಪಡಿಸುತ್ತೆ ಅಂತಂದು ನಾವು ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಇನ್ನು ಇಂದಿನ ಸಾಮೂಹಿಕ ಗಣೇಶ ವಿಸರ್ಜನಾ ಮಹೋತ್ಸವದಲ್ಲಿ ಭಾಗವಹಿಸಿ ಹಿಂದೂ ಕಾರ್ಯಕರ್ತರಿಗೆ ಧೈರ್ಯ ತುಂಬುವ ಕೆಲಸ ಹಿಂದೂ ಉತ್ಸವ ಗಣೇಶೋತ್ಸವ ಹತ್ತಿಕ್ಕುವಲ್ಲಿ ಸಂಪೂರ್ಣ ವಿಫಲವಾಗಿರುವ ಕಾಂಗ್ರೆಸ್ ಸರ್ಕಾರ ಎಂತಂದು ಓಲೈಕೆ ಮಾಡ್ತಾ ಇದೆ. ಒಂದು ವರ್ಗದ ಓಲೈಕೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತಂದು ವಿಜೇಂದ್ರ ಅವರು ಒಂದು ಟ್ವೀಟನ್ನು ಮಾಡುವ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇನ್ನು ಸಮಾಜದಲ್ಲಿ ದ್ವೇಷ ಬಿತ್ತುತ್ತಿರುವುದೇ ಬಿಜೆಪಿ ಅಂತಂದು ಕಾಂಗ್ರೆಸ್ ಆಪಾದನೆ ಮಾಡ್ತಾ ಇದೆ. ಇನ್ನು ದ್ವೇಷ ಬಿತ್ತುವ ಸಮಾಜ ಇಬ್ಬಾಗ ಮಾಡುವುದೇ ಅವರ ಉದ್ದೇಶ ಅಂತಂದು ಒಂದು ಅಶೋಕ್ ಅವರ ಮೇಲೆ ಒಂದು ಆಪಾದನೆಯನ್ನು ಸಹ ಮಾಡ್ತಾರೆ. ಈ ಅಶಾಂತಿ ಉಂಟು ಮಾಡುವ ಷಡ್ಯಂತ್ರ ರೂಪಿಸುತ್ತಿದ್ದರೆ ವಿಪಕ್ಷ ನಾಯಕ ಅಶೋಕ್ ಅವರಿಗೆ ಉದ್ಯೋಗವಿಲ್ಲ. ಎಲ್ಲ ಷಡ್ಯಂತ್ರಗಳ ಬಗ್ಗೆ ತನಿಖೆ ನಡೆಯುತ್ತಿದೆ, ಎಲ್ಲವೂ ಶೀಘ್ರ ಆಚೆ ಬರಲಿದೆ ಅಂತಂದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಆರೋಪವನ್ನು ಸಹ ಮಾಡಿದ್ದಾರೆ. ಹಾಗಾಗಿ ಮದ್ದೂರಿನಲ್ಲಿ ನಡೆದಂತಹ ಈ ಒಂದು ಗಣೇಶ ವಿಸರ್ಜನೆಯನ್ನು ಕಲ್ಲು ತೂರಾಟ ನಡೆಸಿದ್ದಂಥ ಒಂದು ಕಿಡಿಗೇಡಿಗಳ ವಿರುದ್ಧ ಬಿಜೆಪಿಯ ಒಂದು ಪ್ರೊಟೆಸ್ಟ್ ಒಂದು ಉತ್ತಮವಾದ ಒಂದು ಅವಕಾಶವನ್ನು ಬೆಳೆಸ್ಕೊಳ್ತಿದೆ ಕಾಂಗ್ರೆಸ್ ವಿರುದ್ಧ ಅಂತಂದು ಈಗ ಕರ್ನಾಟಕದಾದ್ಯಂತ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಯಾವ ರೀತಿಯ ಹಂತಕ್ಕೆ ಬಂದು ತಲುಪುತ್ತೆ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡೋಣ ವೀಕ್ಷಕರೇ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.